ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಅಪ್ಡೇಟ್ ಬಂದಿದೆ ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ಜನರಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ, ಇನ್ನು ಕೆಲವೊಬ್ಬರಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ. ಇಲ್ಲೂ ಕೆಲವೊಂದಿಷ್ಟು ಜನರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮದು DBT ಸ್ಟೇಟಸ್ ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ, DBT ಸ್ಟೇಟಸಲ್ಲಿ DBT ಪುಷ್ಡ್ ಅಂತ ತೋರಿಸ್ತಾ ಇದೆ, DBT ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿದರೆ ಈ ಎಲ್ಲ ಕಮೆಂಟ್ಗಳಿಗೆ ಉತ್ತರ ಇದೆ ಸ್ನೇಹಿತರೆ. ಮತ್ತು ಕೆಲವೊಂದಿಷ್ಟು ಅಲ್ಲಿರ್ತಕ್ಕಂಥ SSP ಸ್ಕಾಲರ್ಶಿಪ್ಪಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳನ್ನು ಫೋನ್ ಮಾಡಿ ಕೇಳಿದಾಗ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು, DBT ಪುಷ್ಡ್ ನೋ ಅಂತ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನೀವೇನಾದರೂ SSP ಅಮೌಂಟು ಸ್ಕಾಲರ್ಶಿಪ್ ಇಲ್ಲಿವರೆಗೂ ನಿಮಗೆ ಬಂದಿಲ್ಲ ಅಂದರೆ DBT ಸ್ಟೇಟಸಲ್ಲಿ ಏನಾದರೂ ಅವಾಯ್ಡೆಡ್ ಅಂತ ಇತ್ತು, ಅಮೌಂಟ್ ಮೆನ್ಷನ್ ಆಗಿತ್ತು ಅಂತ ಇದ್ದರೆ, ಅಮೌಂಟ್ ಮೆನ್ಷನ್ ಆಗಿದ್ದರೆ ಅವರು ಕೊಟ್ಟಿರ್ತಕ್ಕಂಥ ಮೇನ್ ಭರವಸೆ ಏನಪ್ಪ ಅಂದರೆ ನಿಮಗೇನಾದರೂ ಅವಾಯ್ಡೆಡ್ ಅಂತ ಆದರೂ ಇರಲಿ, DBT ಎಸ್ ಅಂತ ಇರಲಿ, ನೋ ಅಂತಾದರೂ ಇರಲಿ, DBT ಸ್ಟೇಟಸಲ್ಲಿ ಒಂದಿಷ್ಟು 4,000, 6,000, 8,000, 15,000 ಈ ರೀತಿ ಅಮೌಂಟ್ ಏನಾದರೂ ಮೆನ್ಷನ್ ಆಗಿತ್ತಂದರೆ ಜನವರಿ 31ನೇ ತಾರೀಕು ಒಳಗಡೆ SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಯಾಕಂದರೆ ಅಮೌಂಟ್ ಮೆನ್ಷನ್ ಆಗಿರೋ ಎಲ್ಲರಿಗೂ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ. ಬಟ್ ಜಿಲ್ಲಾ ಮಟ್ಟದಲ್ಲಿ DDP ಆಫೀಸರ್ ಅಪ್ರೂವಲ್ ಪೆಂಡಿಂಗ್ ಇರುತ್ತೆ. ಅವರು ಅಪ್ರೂವಲ್ ಕೊಟ್ಟರೆ 24 ಅವರ್ ಒಳಗಡೆ, ಅಂದರೆ ಇವತ್ತೇನಾದರೂ ಮಾರ್ನಿಂಗ್ ಅಪ್ರೂವಲ್ ಕೊಟ್ಟರೆ ಸಾಯಂಕಾಲದೊಳಗಡೆ ತಾವು ಮಾರ್ನಿಂಗ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಬಟ್ ನಿಮ್ದೇನಾದರೂ DBT ಸ್ಟೇಟಸಲ್ಲಿ ಪುಷ್ಡ್ ಅಂತ ತೋರಿಸ್ತಾ ಇಲ್ಲ, ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ಏನು ಮಾಡಬೇಕು? DBT ಪುಷ್ಡ್ ಅಂತ ತೋರಿಸ್ತಾ ಇಲ್ಲ, ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ಒಂದು ಸಮಸ್ಯೆ ಇರುತ್ತೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಆ ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ನಾನು ಒಂದು ಹಳೆ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ, ಅದರಲ್ಲಿ ನಿಮ್ದು ಏನಾದರೂ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಒಂದು ಹೆಲ್ಪ್ಲೈನ್ ನಂಬರ್ ಇದೆ, ಆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಅದರ ತಿಳ್ಕೊಬೋದು. ಇಲ್ಲ SSP ಸ್ಕಾಲರ್ಶಿಪ್ ಏನಿದೆಯಲ್ಲ ಪೋರ್ಟಲ್ದು ಒಂದು ಮೇಲ್ ID ಇದೆ, ಈ ಮೇಲ್ಗೂ ಕೂಡ ನೀವು ರಿಪೋರ್ಟ್ ಮಾಡ್ಬೋದು. ಏನು ರೀತಿ ರಿಪೋರ್ಟ್ ಮಾಡಬೇಕು ಅಂದರೆ ನಿಮಗೆ ಅರ್ಜಿ ಹಾಕಿರ್ತಕ್ಕಂಥ ಒಂದು ಪೇಜನ್ನು ಕೊಟ್ಟಿರ್ತಾರೆ, ಈ ಪೇಜನ್ನು ಅದರ ಜೊತೆಗೆ DBT ಸ್ಟೇಟಸ್ ಏನು ತೋರಿಸ್ತಾ ಇದೆಯಲ್ಲ ಇದನ್ನು 2 ಪ್ರಿಂಟ್ ತಗೊಂಡು ಅದರ ಫೋಟೋನ PDF ಮಾಡಿ ಅವರಿಗೆ ಟೈಪ್ ಮಾಡಬೇಕು. ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಟೈಪ್ ಮಾಡಿ ಆ ಮೇಲ್ IDಗೆ ಮೇಲ್ ಮಾಡಿದ್ರೆ, ನೀವು ಮೇಲ್ IDಗೆ ಮೇಲ್ ಮಾಡಿದ್ರೆ 2 or 3 ವರ್ಕಿಂಗ್ ಡೇಸಲ್ಲಿ ನಿಮಗೆ ರಿಪೋರ್ಟ್ ಬರುತ್ತೆ. ಬಟ್ ಮೇಲ್ ಮಾಡಿದೆ, ಕಾಲ್ ಮಾಡಿದೆ, ಆದರೂ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತೇಳಿ ಮತ್ತೆ ಕೆಲವೊಬ್ಬರು ಕಮೆಂಟ್ಗಳನ್ನು ಕೇಳ್ಬೋದು. ಇವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಮಾತ್ರ ಇವರಿಗೆ, ಯಾಕಂದರೆ 4 ಲೆವೆಲಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ತಾಲೂಕು ಮಟ್ಟದಲ್ಲಿ 2 ಬಾರಿ ವೆರಿಫಿಕೇಷನ್ ಆಗಬೇಕು ಮತ್ತು ಜಿಲ್ಲೆಯಲ್ಲಿ 2 ಬಾರಿ ವೆರಿಫಿಕೇಷನ್ ಆಗಬೇಕು. ತಾಲೂಕು ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಏನು ನಿಮ್ಮ SSPಗೆ ಸ್ಕಾಲರ್ಶಿಪ್ಪಲ್ಲಿ ಏನು ಅಪ್ರೂವಲ್ ಕೊಡ್ತಾರಲ್ಲ ಅಲ್ಲಿ ಇಬ್ಬರು ಇರ್ತಾರೆ, ಅಸಿಸ್ಟೆಂಟ್ ಅಂತೇಳಿ ಮತ್ತು ಅವರ ಮ್ಯಾನೇಜರ್ ಅಂತೇಳಿ, ಅವರ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರು ಅಲ್ಲಿ ಇರ್ತಾರೆ. ಅಲ್ಲಿ ಹೋಗಿ ಇಬ್ಬರು ವೆರಿಫಿಕೇಷನ್ ಆಗಬೇಕು, ಒಬ್ಬರು ಅಪ್ಲೈ ಮಾಡಬೇಕು, ಇನ್ನೊಬ್ಬರು ವೆರಿಫಿಕೇಷನ್ ಮಾಡಬೇಕು. ನೀವು ಅಲ್ಲಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ತೊಗೊಂಡು ಅವರಿಗೆ ಕೇಳಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು. ಏನಾದರೂ ತೊಂದರೆ ಇದ್ದರೆ ತೊಂದರೆಗಳಿಗೆ ಆನ್ಸರ್ ಕೂಡ ಹೇಳ್ಬೋದು. ಅದನ್ನೇನಾದರೂ ನೀವು ಸ್ಪಷ್ಟವಾಗಿ ತಿಳ್ಕೊಂಡು ಅವರಿಗೆ ಕರೆಕ್ಟಾಗಿ ರಿಪ್ಲೈ ಕೊಟ್ಟು ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ಯಾಕೆಂದರೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಗೊತ್ತು. ಆ ರೀತಿ ಏನಾದರೂ ನಡೆದರೆ ಒಂದು ಪ್ರೀತಿ ಕೊಟ್ಟರು ಚಿಂತೆ ಇಲ್ಲ, ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ಇದು ಒಂದು. ಮತ್ತು ಅದರ ಜೊತೆಗೆ ಜಿಲ್ಲೆಯಲ್ಲಿ ಕೂಡ ಒಂದು ಆಫೀಸ್ ಇರುತ್ತೆ, ನಿಮಗೆ ಕೆಟಗರಿಗೆ ಸಂಬಂಧಪಟ್ಟಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಸಮಾಜ ಕಲ್ಯಾಣ ಇಲಾಖೆ, ಮೈನಾರಿಟಿ ಆಫೀಸ್ ಅಂತೇಳಿ ಇರುತ್ತೆ. ಅಲ್ಲಿ ಹೋಗಿ ನೀವು ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ವೆರಿಫಿಕೇಷನ್ ಜನವರಿ 31ನೇ ತಾರೀಕು ಒಳಗಡೆ ಆದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆನಪಿರಲಿ, ಇಲ್ಲಾಂದರೆ ನೀವು ಜನವರಿ 31ನೇ ತಾರೀಕು ಒಳಗಡೆ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಮಾಡಿಸಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಫಂಡ್ ರಿಲೀಸ್ ಆಗೋವರೆಗೂ ನಿಮ್ಮ ಖಾತೆಗೆ ಅಮೌಂಟು ಬರೋದಿಲ್ಲ. ಇದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಸಲಹೆ ಸ್ನೇಹಿತರೆ. ಯಾಕಂದರೆ ಎಲ್ಲರಿಗೂ ಈ ಸಲಹೆ ಸಿಗೋಂಗಿಲ್ಲ, ಬಟ್ ಯಾಕಂದರೆ ಯಾರೋ ತಿಳಿಸೋಂಗಿಲ್ಲ, ಬಟ್ ಅವರೇನೋ ಸಣ್ಣ ಪರಿಚಯ ಅಂತೇಳಿ ಈ ರೀತಿ ಹೇಳಿದ್ರು. ಬಟ್ ವೆರಿಫಿಕೇಷನ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವನಿದೆ SSP ಸ್ಕಾಲರ್ಶಿಪ್ ಹಣ ಎಲ್ಲರಿಗೂ ಕ್ರೆಡಿಟ್ ಆಗುತ್ತೆ, ಬಟ್ ವೆರಿಫಿಕೇಷನ್ ಮಾತ್ರ ಕಂಪ್ಲೀಟ್ ಆಗಬೇಕು. ಅವಾಯ್ಡೆಡ್ ಅಂತ ಇದ್ರು, DBT ಪುಷ್ಡ್ ಅಂತ ಇದ್ರು, ಅವ್ರಿಗೇನು ತೊಂದರೆ ಇಲ್ಲ. ಈಗಾಗಲೇ ಆಲ್ಮೋಸ್ಟ್ 75% ಜನರಿಗೆ ಫುಲ್ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ ಜನವರಿ ತಿಂಗಳಲ್ಲಿ. ಬಟ್ ಇನ್ನೊಂದು 20 to 30% ಜನರಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಇವ್ರು ಯಾಕೆ ಕ್ರೆಡಿಟ್ ಆಗಿಲ್ಲ ಅಂದರೆ ಈಗ ಅದೇ ಈ ರೀತಿ DBT ಸ್ಟೇಟಸಲ್ಲಿ ತೊಂದರೆ ಇರುತ್ತೆ ಒಂದು ಸ್ನೇಹಿತರ. ಮತ್ತು SSP ಸ್ಕಾಲರ್ಶಿಪ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಮತ್ತು ಈ ಜನವರಿ ತಿಂಗಳಲ್ಲಿ ಅವರು ಕಂಪಲ್ಸರಿ ಕ್ಲಿಯರ್ ಮಾಡಲೇಬೇಕು ಸ್ನೇಹಿತರೆ. ಯಾಕೆ ಕ್ಲಿಯರ್ ಮಾಡಲೇಬೇಕು ಅಂದರೆ SSP ಸ್ಕಾಲರ್ಶಿಪ್ಪು ಲಾಸ್ಟ್ ಡೇಟು ಜನವರಿ 31ನೇ ತಾರೀಕಿದೆ. ಮತ್ತೆ ಹೊಸ ಅರ್ಜಿಗಳು ಕೂಡ ಬರ್ತವೆ. ಆ ಅರ್ಜಿಗಳಿಗೋಸ್ಕರ ಈ ಅರ್ಜಿಗಳನ್ನ ಕ್ಲಿಯರ್ ಮಾಡಿದ್ರೆ ಮಾತ್ರ ಮುಂದೆ ಈ 2025-26ನೇ ಸಾಲಿನಲ್ಲಿ ಹಾಕಿರ್ತಕ್ಕಂಥ ಅರ್ಜಿಗಳನ್ನು
ಮತ್ತು ಅಮೌಂಟ್ ಸ್ಯಾಂಕ್ಷನ್ ತೊಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅಂತೇಳಿ ಕ್ಲಿಯರ್ ಮಾಡ್ತಾರೆ ಅಂತೇಳಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆ. ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.